ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಹಾಗೆ MJF ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ಇವರು ಸೂಪರ್ ಬೌಲ್ ಇವೆಂಟ್ ಅಲ್ಲಿ ಒಟ್ಟಿಗೆ ಸ್ಪಾಟ್ ಆಗಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು MJF ಹಾಗೆ ಸತ್ ಫ್ರೀಕಿನ್ ರಾಲೆನ್ಸ್. ಲಿಟರಲಿ ಮಲ್ಟಿವರ್ಸು ನಿಜ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಯಾರು ಕೂಡ ಊಹೆ ಕೂಡ ಮಾಡಿರಲಿಲ್ಲ ಇವರಿಬ್ರು ಕೂಡ ಜೊತೆಯಾಗಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಅಂಡ್ ಇವರಿಬ್ಬರ ನಡುವೆ ಕಾಮಿಡಿ ಆಗಿ ಹಾಗೆ ಸ್ಟೇರ್ ಡೌನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ AEW ಹಾಗೆ ಕಂಪನಿ ಎಷ್ಟು ದೊಡ್ಡ ರೈವಲ್ರೀಸ್ ಗಳು ಅಂದ್ರೆ ನಿಮ್ಗೂ ಗೊತ್ತಿರಬಹುದು. ಬಟ್ ಅದರಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ರೆಸ್ಲರ್ಸ್ ಗಳು ಈ ರೀತಿ ಫ್ರೆಂಡ್ಶಿಪ್ ನ ಹೊಂದಿದ್ದಾರೆ. ನಿಜವಾಗ್ಲೂ ನನಗೂ ಕೂಡ ಶಾಕ್ ಆಯ್ತು. ಈ ಒಂದು ಸಿನಾರಿಯೋ ಇನ್ನೂ ಕೂಡ ನಿಜಾನೋ ಅಥವಾ AI ಜನರೇಟೆಡ್ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಇಡೀ ಇಂಟರ್ನೆಟ್ ಈಗ ಸದ್ಯಕ್ಕೆ ಇದ್ರ ಬಗ್ಗೆನೇ ಮಾತಾಡ್ತಾ ಇದೆ. ಇನ್ನು ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ ಮಾತಾಡ್ತಾ ಇದ್ರೆ, ಸೆತ್ ರಾಲೆನ್ಸ್ ಅವರ ರಿಟರ್ನ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ, ಗೈಸ್ ಪ್ರಾಬಬ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಸೆತ್ ರಾಲೆನ್ಸ್ ಅವರ ರಿಟರ್ನ್ ನಮಗೆ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಆಫ್ ಕೋರ್ಸ್ ರಾಯಲ್ ರಂಬಲ್ ಅಲ್ಲಿ ಮಿಸ್ಟ್ರಿ ಮ್ಯಾನ್ ಆಗಿ ಅಟ್ಯಾಕ್ ಮಾಡಿದ್ದು ನಮ್ಮ ಸೆತ್ ರಾಲೆನ್ಸ್ ಅವರೇ ಅಂತ WWE ಅವರು ಫೈನಲಿ ರಿವೀಲ್ ಮಾಡ್ತಾರೆ. ಬಟ್ ಅವರ ಫೇಸ್ ರಿವೀಲ್ ನಮಗೆ ಪ್ರಾಬಬ್ಲಿ ಎಲಿಮಿನೇಷನ್ ಚೇಂಬರ್ ಅಲ್ಲೇ ನೋಡೋದಕ್ಕೆ ಸಿಗಬಹುದು. ಅದಕ್ಕಿಂತ ಮುಂಚೆನೂ ಕೂಡ ಕೆಲವೊಂದಷ್ಟು ಮಂಡಿ ನೈಟ್ ಎಪಿಸೋಡ್ಸ್ ಗಳಲ್ಲಿ ಮಿಸ್ಟ್ರಿ ಮ್ಯಾನ್ ಬಂದು ವಿಷನ್ ಮೇಲೆ ಅಟ್ಯಾಕ್ ಮಾಡಿ ಹೋಗುವಂತಹ ಸಿನಾರಿಯೋಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಇದ್ದು ಅವ್ರು ಇನ್ನೇನು ಎಂಡಿಂಗ್ ಅಲ್ಲಿ ಗೆಲ್ಲೋ ಟೈಮ್ ಅಲ್ಲಿ ಮಿಸ್ಟ್ರಿ ಮ್ಯಾನ್ ಮತ್ತೊಮ್ಮೆ ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡಿ ತನ್ನ ಫೇಸ್ ರಿವೀಲ್ ನ ಮಾಡಬಹುದು. ಅಂಡ್ ಫೇಸ್ ರಿವೀಲ್ ಅಲ್ಲಿ ಗೊತ್ತಾಗಬಹುದು ಆ ಮಿಸ್ಟ್ರಿ ಮ್ಯಾನ್ ಬೇರೆ ಯಾರು ಅಲ್ಲ, ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅಂತ. ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಎಲಿಮಿನೇಷನ್ ಚೇಂಬರ್ ನ ಫೈನಲ್ 2 ಅಲ್ಲಿ ಒಂದ್ ಕಡೆ ನಮ್ಮ ಕೋಡಿ ರೋಡ್ಸ್ ಇರ್ತಾರೆ, ಇನ್ನೊಂದ್ ಕಡೆ ನಮ್ಮ ಬ್ರಾನ್ ಬ್ರೇಕರ್ ಇರ್ತಾರೆ. ಅಂಡ್ ಇನ್ನೇನು ನಮ್ಮ ಬ್ರಾನ್ ಬ್ರೇಕರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸಿದ್ರು ಅನ್ನೋ ಟೈಮ್ ಅಲ್ಲಿ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡಿ ತನ್ನ ಮಾಸ್ಕ್ ನ ರಿಮೂವ್ ಮಾಡಿ ಕೋಡಿ ರೋಡ್ಸ್ ಅವರಿಗೆ ಒಂದು ಲುಕ್ ನ ಕೊಟ್ಟು ಎಲಿಮಿನೇಷನ್ ಚೇಂಬರ್ ನ ಲೀವ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ಗೆಲ್ತಾರೆ. ಈ ರೀತಿನೂ ಕೂಡ WWE ಅವರು ಒಂದು ಆಂಗಲ್ ನ ತಗೊಂಡ್ ಬರಬಹುದು. ಈಗಾಗಲೇ ಮಿಸ್ಟ್ರಿ ಮ್ಯಾನ್ ಬಂದು ನಮ್ಮ ಬ್ರಾನ್ ಬ್ರೇಕರ್ ಅವರ ಕೈಯಿಂದ ರಾಯಲ್ ರಂಬಲ್ ನ ಕಾಸ್ಟ್ ಮಾಡಿಸಿದ್ದಾರೆ. ಅಂಡ್ ಅವರು ಎಲಿಮಿನೇಷನ್ ಚೇಂಬರ್ ನು ಕೂಡ ಕಾಸ್ಟ್ ಮಾಡಿದ್ರೆ ಲಿಟರಲಿ ಈ ಒಂದು ಫ್ಯೂಡ್ ನ WWE ಅವರು ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗಬಹುದು. ಕಳೆದ ಬಾರಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಯಾವ ರೀತಿ ಸೇಮ್ ಸಿನಾರಿಯೋ ನಮಗೆ ನೋಡೋದಕ್ಕೆ ಸಿಕ್ತು ಅಂದ್ರೆ, ಲಾಸ್ಟ್ ಅಲ್ಲಿ ನಮ್ಮ ಜಾನ್ ಸಿನಾ ಹಾಗೆ CM ಪಂಕ್ ಅವರು ಇರ್ತಾರೆ. ನಮ್ಮ ಸೆತ್ ರಾಲೆನ್ಸ್ ಅವರು CM ಪಂಕ್ ಅವರಿಗೆ ಒಂದು ಕರ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ CM ಪಂಕ್ ಅವರು ಸೋಲೋದಕ್ಕೆ ಕಾರಣರಾಗ್ತಾರೋ ಅದೇ ರೀತಿ ಸಿನಾರಿಯೋ ರಿಪೀಟ್ ಆಗಬಹುದು. ಬಟ್ ಇಲ್ಲಿ ನಮ್ಮ ಸೆತ್ ರಾಲೆನ್ಸ್ ಅವರು ಮಾಸ್ಕ್ ನ ಹಾಕೊಂಡು ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡಿ ತನ್ನ ಫೇಸ್ ರಿವೀಲ್ ನ ಮಾಡಬಹುದು. ಅಂಡ್ ಕೋಡಿ ರೋಡ್ಸ್ ಹಾಗೆ ಸೆತ್ ರಾಲೆನ್ಸ್ ಅವರ ಐಕಾನಿಕ್ ಫೇಸ್ ಆಫ್ ಕೂಡ ನಾವು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನೇ ಆಗ್ಲಿ ಗೈಸ್, ಸೆತ್ ರಾಲೆನ್ಸ್ ಅವರ ರಿಟರ್ನ್ ಹಾಗೆ ಅವರ ಫೇಸ್ ರಿವೀಲ್ ಪ್ರಾಬಬ್ಲಿ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಹಿಂಗೆ WWE ಅವರು ರಸಲ್ ಮೇನಿಯಾಗೆ ಬ್ರಾನ್ ಬ್ರೇಕರ್ ಹಾಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಮ್ಯಾಚ್ ನ ಕೂಡ ಬುಕ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಹಾಲ್ ಆಫ್ ಫೇಮ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಈ ಬಾರಿ WWE ಅವರು ಕೇವಲ ನಮ್ಮ ಸ್ಟೆಫನಿ ಮೆಕ್ಮೆನ್ ಅವರನ್ನ ಮಾತ್ರ ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಮಾಡಿದ್ದಾರೆ ಅಷ್ಟೇ. ಅದನ್ನೇ ನಮ್ಮ ಟ್ರಿಪಲ್ ಎಚ್ ಅವರು ಏನೋ ಒಂದು ಬಿಗ್ ಸರ್ಪ್ರೈಸ್ ಇರುತ್ತೆ ಅಂತ ಹೇಳಿದ್ರು. ಆ ಬಿಗ್ ಸರ್ಪ್ರೈಸ್ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಸ್ಟೆಫನಿ ಮೆಕ್ಮೆನ್ ಅವರು ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಆಗೋದು ಅಷ್ಟೇ ಆಗಿತ್ತು. ಅಂಡ್ ಏನೇ ಆಗ್ಲಿ ಇದ್ರ ಬಗ್ಗೆನೂ ಕೂಡ ಕ್ರಿಟಿಸಿಸಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕಳೆದ ವರ್ಷ ನಮ್ಮ ಟ್ರಿಪಲ್ ಎಚ್ ಅವರು ತನ್ನನ್ನೇ ತಾನು ಹಾಲ್ ಆಫ್ ಫೇಮ್ ಗೆ ಹಾಕೊಂಡ್ರು. ಅಂಡ್ ಈ ವರ್ಷ ತನ್ನ ಹೆಂಡತಿನ ಹಾಲ್ ಆಫ್ ಫೇಮ್ ಗೆ ಹಾಕ್ತಾ ಇದ್ದಾರೆ ಅಂತ. ಅಂಡ್ ಇನ್ನು ಒಬ್ಬರನ್ನು ಕೂಡ WWE ಅವರು ಹಾಲ್ ಆಫ್ ಫೇಮ್ ಗೆ ಕನ್ಫರ್ಮ್ ಮಾಡಿಲ್ಲ. ಅಂಡ್ ನಮ್ಮ ಜಾನ್ ಸಿನಾ ಅವರು ಏನಾದ್ರು ಈ ಬಾರಿಯ ಹಾಲ್ ಆಫ್ ಫೇಮ್ ಅಲ್ಲಿ ಇರ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ, ಇಲ್ಲ ಗಾಯ್ಸ್, ಈ ಬಾರಿಯ ಹಾಲ್ ಆಫ್ ಫೇಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಆಫ್ ಕೋರ್ಸ್ ಅವರನ್ನ WWE ಅವರು ನೆಕ್ಸ್ಟ್ ಇಯರ್ ಇನ್ವಾಲ್ವ್ ಮಾಡ್ತಾರೆ ಅಂತ ಅನ್ಕೋತೀನಿ. ಸೌದಿ ಅರೇಬಿಯಾಗೂ ಕೂಡ ಕರ್ಕೊಂಡು ಬರಬಹುದು. ರಸಲ್ ಮೇನಿಯಾ ಅಲ್ಲೇ ಆಗ್ತಿರೋದ್ರಿಂದ WWE ಅವರು ಜಾನ್ ಸಿನಾ ಅವರನ್ನ ಮುಂದಿನ ವರ್ಷದ ಹಾಲ್ ಆಫ್ ಫೇಮ್ ಗೆ ಇನ್ವಾಲ್ವ್ ಮಾಡಬಹುದು. ಯಾಕಂದ್ರೆ ಈ ವರ್ಷ ಈಗಾಗಲೇ ನಮ್ಮ ಸ್ಟೆಫನಿ ಮೆಕ್ಮೆನ್ ಅವರು ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಅವರು ಈ ಬಾರಿಯ ಹಾಲ್ ಆಫ್ ಫೇಮ್ ನ ಅವರೇ ಲೀಡ್ ಮಾಡ್ತಾರೆ. ಸೊ ನಮ್ಮ ಜಾನ್ ಸಿನಾ ಅವರು ಬಂದ್ರೆ ಜಾನ್ ಸಿನಾ ಅವರಿಗೆ ಲೀಡರ್ಶಿಪ್ ನ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ WWE ಅವರು ಈ ಬಾರಿಯ ಹಾಲ್ ಆಫ್ ಫೇಮ್ ಗೆ ಜಾನ್ ಸಿನಾ ಅವರನ್ನ ಇಂಡೆಕ್ಟ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರಾಯಲ್ ರಂಬಲ್ ನ ಫಾಲೋ ಆಫ್ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬೇಕು. WWE ಅವರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಲಿವ್ ಮಾರ್ಗನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ಮಂಡೇ ನೈಟ್ ರಾಲಿ ನಮ್ಮ ಲಿವ್ ಮಾರ್ಗನ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು, ನಾನು ಸ್ಮ್ಯಾಕ್ ಡೌನ್ ಗೂ ಕೂಡ ಬರ್ತೀನಿ ಅಂತ. ಅಂಡ್ ಅದೇ ರೀತಿ ಅವರು ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ. ಅಂಡ್ ಜೆಟ್ ಕಾರ್ಗಿಲ್ ಹಾಗೆ ಲಿವ್ ಮಾರ್ಗನ್ ಅವರ ಫೇಸ್ ಆಫ್ ಕೂಡ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಷ್ಟೇ ಅಲ್ಲ, ಶಿನ್ಸ್ಗೆ ನಾಕಮುರಾ ಹಾಗೆ ಟಾಮಾ ಟೋಂಗಾ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನು ಕೂಡ WWE ಅವರು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಅಂಡ್ ಅವರು ರಾಯಲ್ ರಂಬಲ್ ಅಲ್ಲಿ ಬಂದು ಕೋಡಿ ರೋಡ್ಸ್ ಅವರನ್ನ ಎಲಿಮಿನೇಟ್ ಮಾಡಿದ್ರಲ್ಲ, ಆ ಒಂದು ವಿಚಾರದ ಬಗ್ಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಕ್ಲಾರಿಟಿನ ಕೊಡಬಹುದು. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ಪ್ರೆಸೆಂಟ್ ಆಗಿರ್ತಾರೆ. ಸೊ ಕೋಡಿ ರೋಡ್ಸ್, ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋಬ್ ಫಾಟೋ ಅವರ ಸ್ಟೋರಿನ WWE ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ಕಂಟಿನ್ಯೂ ಮಾಡಬಹುದು. ನಮ್ಮ ಡ್ರೂ ಮ್ಯಾಕೆಂಟೈರ್
ಕಂಟೆ ಇರೋರು ಹೇಳ್ಬಹುದು ನಿನಗೆ ನನ್ನ ಚಾಂಪಿಯನ್ಶಿಪ್ಗೆ ಅವಕಾಶ ಸಿಗೋದಿಲ್ಲ, ನೀನು ಮತ್ತೊಮ್ಮೆ ನಂಬರ್ 1 ಕಂಟೆಂಡರ್ ಆಗಿ ಬರಬೇಕು ಅಂತ. ಅಂಡ್ ಈ ಒಂದು ಸ್ಟೋರಿನೂ ಕೂಡ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ಕಂಟಿನ್ಯೂ ಮಾಡ್ತಾರೆ. ಇಷ್ಟೆಲ್ಲ ವಿಚಾರಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ 3 ಗಂಟೆ ಶೋ ಆಗಿರೋದ್ರಿಂದ ಬೋರಿಂಗ್ ಆಗಿ ಕೂಡ ಇರುತ್ತೆ, ಆದ್ರೂ ಕೂಡ ಏನು ಮಾಡೋಂಗಿಲ್ಲ. ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರನ ಡಬ್ಲ್ಯೂ ಅವರು ಬುಕ್ ಮಾಡ್ಲಿ ಅಂತ ಕೇಳ್ಕೊತಾ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.